ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮೈಲೇಶ್ವರದ ಬ್ರಿಲಿಯಂಟ್ ಶಾಲೆಯಲ್ಲಿ ಟಾಪರ್ಸ್ಗೆ ಸನ್ಮಾನ. ಗುಣಾತ್ಮಕ ಶಿಕ್ಷಣವೇ ರಾಜ್ಯ ಮಟ್ಟದ ಸಾಧನೆಗೆ ಸ್ಫೂರ್ತಿ. BS ಸಾವಳಗಿ ಅಭಿಮತ. ವಾರ್ತೆಗಳ ವಿವರ. ತಾಳಿಕೋಟೆ ಗ್ರಾಮೀಣ ಭಾಗದಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿದ್ದು, ಅದರಿಂದಲೇ ಇಂದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ ಹೇಳಿದರು. ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ ಪ್ರಥಮ 7 ರ್ಯಾಂಕ್ ಬಂದಿದ್ವಿ. ಈ ವರ್ಷ ಮತ್ತೆ ರಿವ್ಯಾಲ್ಯೂಷನ್ ದಲ್ಲಿ 623 ಬಂದಿರತಕ್ಕಂಥದ್ದು. ಗಂಗಾ ಕೋಳೂರು ಅಂತಕ್ಕಂಥ ಬ್ರಿಲಿಯಂಟ್ ಮೈಲೇಶ್ವರ ಶಾಲೆಯ ವಿದ್ಯಾರ್ಥಿನಿ ಇವತ್ತು 625ಕ್ಕೆ 625 ರ್ಯಾಂಕ್ ಅಂಕಗಳನ್ನ ಪಡೆದು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದದಕ್ಕಾಗಿ ಆ ಗಂಗಾ ಕೋಳೂರು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಅವರ ಪಾಲಕರು ಪೋಷಕರು ಬೆಂಬಲ ಕೊಟ್ಟದಕ್ಕಾಗಿ, ಅವರಿಗೆ ಸಹಕಾರ ಮಾಡಿದಕ್ಕಾಗಿ ಅವ್ರಿಗೆ ಸಹಿತ ಅಭಿನಂದನೆ ಸಲ್ಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಂಸ್ಥೆಯವರು ಬ್ರಿಲಿಯಂಟ್ ಮೈಲೇಶ್ವರ ಶಾಲೆಯ ನಾನಗೌಡರು ಇರ್ಬೋದು, ಚೆನ್ನಪ್ಪ ಇರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು ಸತತವಾಗಿ ಬೆಂಬಲ ಕೊಟ್ಟು ಆ ಪ್ರತಿಭಾವಂತ ವಿದ್ಯಾರ್ಥಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಮೊದಲ 623 ಅಂಕಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ CS ಅವ್ರನ್ನ ಸನ್ಮಾನ ಮಾಡಿಸಿದ್ವಿ. ಜೊತೆಗೆ ಇವತ್ತು 625ಕ್ಕೆ 625 ಅಂಕಗಳನ್ನ ಪಡ್ಲಿಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥ ಸಂಸ್ಥೆಯವರಿಗೂ ಸಹಿತ ನಾನು ಅಭಿನಂದನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇನ್ನು ಈ ಶಾಲೆಯಿಂದ ಉತ್ತಮ ಫಲಿತಾಂಶ ಬರಲಿ, ಶಾಲೆಯಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಗುಣಮಟ್ಟ ಶಿಕ್ಷಣವನ್ನ ಪಾರದರ್ಶಕವಾಗಿ ಕಲೀಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸುತ್ತಾ, ಒಟ್ಟಾರೆ ಮುದ್ದೇಬಿಹಾಳ ಫಲಿತಾಂಶ ಇದೇ ರೀತಿ ಪ್ರತಿ ವರ್ಷ ಗುಣಮಟ್ಟದಲ್ಲಿ ಉತ್ತೀರ್ಣ ಆಗಲಿ, ಪಾಸಿಂಗ್ ಫಲಿತಾಂಶ ಹೆಚ್ಚಾಗಲಿ, ಎಲ್ಲ ವಿದ್ಯಾರ್ಥಿಗಳ ಗುಣಮಟ್ಟ ಶಿಕ್ಷಣ ಪಾರದರ್ಶಕವಾಗಿ ಸಿಗಲಿ, ಎಲ್ಲ ವಿದ್ಯಾರ್ಥಿಗಳ ಜೀವನ ಹಸನಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸುತ್ತೇನೆ. ತಾಲೂಕಿನ ಮೈಲೇಶ್ವರದ ಬ್ರಿಲಿಯಂಟ್ ಶಾಲೆಯ ವಿದ್ಯಾರ್ಥಿನಿ ಗಂಗಮ್ಮ ಕೋಳೂರು SSLC ಮರು ಮೌಲ್ಯಮಾಪನ ಬಳಿಕ 625 ಅಂಕ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸೋಮವಾರ ಆಕೆಯನ್ನು ಇಲಾಖೆಯಿಂದ ಅಭಿನಂದಿಸಿ ಅವರು ಮಾತನಾಡಿದರು. ಕ್ಷೇತ್ರ ಸಮನ್ವಯಾಧಿಕಾರಿ RB ದಮೂರ್ ಮಠ ಮಾತನಾಡಿ, ಕ್ಷೇತ್ರದ ಶಾಸಕರ ವಿಶೇಷ ಕಾಳಜಿಯಿಂದ ಈ ಬಾರಿ SSLC ಫಲಿತಾಂಶ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಇಲಾಖೆ ನೀಡಿದ ಮಾರ್ಗದರ್ಶನದಂತೆ ನಿಯಮಗಳನ್ನು ಪಾಲಿಸಿದ್ದರಿಂದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರ ಪರಿಶ್ರಮ ಇದರಲ್ಲಿ ಅಗಾಧವಾಗಿದೆ ಎಂದು ಹೇಳಿದರು. ಫಲಿತಾಂಶವನ್ನು ಮುಂದೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜೊತೆಗೆ DSERT ಡೈಟ್ಗಳು ಎಲ್ಲ ಮಾರ್ಗಸೂಚಿಗಳನ್ನ ಮಾಡಿ ತಾಲೂಕಾ ಹಂತದ ಅಧಿಕಾರಿಗಳನ್ನ ಒಟ್ಟುಗೂಡಿಸಿಕೊಂಡು ಒಟ್ಟಾರೆ ಈ ಸಲ SSLC ಫಲಿತಾಂಶ 100ಕ್ಕೆ 100 ಬರಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ದೇಶನ ಆಗಿತ್ತು. ಆ ತರನಾಗಿ ರಾಜ್ಯದ ಒಟ್ಟು ಫಲಿತಾಂಶ 94 ಆಗಿದ್ರೆ ನಮ್ಮ ಮುದ್ದೇಬಿಹಾಳ ತಾಲೂಕಿಂದ 95.61 ಆಗಿದೆ. ಅದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗ ತಾನೇ ಮಾತನಾಡಿದ್ದಾರೆ. ಅವರು ಹಗಲಿರುಳು ಎಲ್ಲ ಅನುಷ್ಠಾನಾಧಿಕಾರಿಗಳನ್ನ ಒಟ್ಟುಗೂಡಿಸಿಕೊಂಡು ಬಹುತೇಕ ಇಷ್ಟು ವರ್ಷಗಳಲ್ಲಿ ನಮ್ಮ ಶಿಕ್ಷಕರು ಈ ವರ್ಷ 2025-26ನೇ ಸಾಲಿನಲ್ಲಿ ಹಗಲಿರುಳು ಕೆಲಸವನ್ನ ಮಾಡಿದ್ದಾರೆ ಸರ್. ಅದು ಬೆಳಿಗ್ಗೆ ಕ್ಲಾಸ್ ಹಾಕುವುದರಿಂದ ಹಿಡ್ಕೊಂಡು ಸಾಯಂಕಾಲ ಎಷ್ಟೋ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಮಕ್ಕಳನ್ನ ವಸತಿ ಇಟ್ಟುಕೊಂಡು ರಾತ್ರಿ ಊಟ ಹಾಕಿ ಈ ಸಲ ಪಾಠ ಮಾಡಿರೋದನ್ನ ನಾವೆಲ್ಲರೂ ನೋಡ್ತಾ ಇದ್ವಿ. ಹೀಗಾಗಿ ಬ್ರಿಲಿಯಂಟ್ ಶಾಲೆ 2021ರೊಳಗ ರಾಜ್ಯದ ಇತಿಹಾಸದಲ್ಲಿ 3 ರ್ಯಾಂಕ್ಗಳನ್ನ ಪಡೆದಿತ್ತು. 625ಕ್ಕೆ 4 ವಿದ್ಯಾರ್ಥಿಗಳು. ಹೀಗಾಗಿ ಬಹುತೇಕ ಇಲ್ಲಿ ಕಲಿತಕ್ಕಂತ ಮಕ್ಕಳು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದುಕೊಂಡು ಅನೇಕ ವಿಧಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡ ಇರೋದನ್ನ ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ 2025-26ನೇ ಸಾಲಿನಲ್ಲಿ ಬಹುತೇಕ ನಾವು ಒಂದಷ್ಟು ಶಾಲೆಗಳನ್ನು ನೋಡ್ತೀವಿ. ನಾಗರಬೆಟ್ಟ, ಬ್ರಿಲಿಯಂಟ್, ಮುದ್ದೇಬಿಹಾಳದ ಒಂದಷ್ಟು ಶಾಲೆಗಳನ್ನು ನಾವು ಫಸ್ಟ್ ರಿಸಲ್ಟ್ ಬಂದ ತಕ್ಷಣ ಈ ಶಾಲೆಗಳನ್ನು ನೋಡಿದಾಗ ಎಲ್ಲೋ ಒಂದ್ ರೀತಿ ಅಸಮಾಧಾನ ಅಂತ ಅನಿಸಿತ್ತು. 23 ಬಂದಿದೆ ಅಂತನ್ನುವಂಥದ್ದು. ಆದ್ರೆ ಆ ಮಗು ಚಾಲೆಂಜ್ ಮಾಡಿ ರಿವ್ಯಾಲ್ಯೂಷನ್ ಹಾಕಿ ನಿಜವಾಗೂ ಬರ್ಬೇಕಾಗಿರ್ತಕ್ಕಂಥ ಪ್ರತಿಭೆ ಇವತ್ತು ಹೊರಹೊಮ್ಮಿದೆ. ಹಾಗಾಗಿ ನಾವು ಮೊಟ್ಟ ಮೊದಲು ಈ ಸಂಸ್ಥಾಪಕ ಅಧ್ಯಕ್ಷರಿಗೆ, ಪ್ರಸ್ತುತ ಇರತಕ್ಕಂಥ ಅಧ್ಯಕ್ಷರಿಗೆ, ನಿರ್ದೇಶಕ ಮಂಡಳಿಗಳಿಗೆ ಮತ್ತು ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಾವು ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮಾರುತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾನಾಗೌಡ ನಡುವಿನ ಮನಿ ಮಾತನಾಡಿ, ನಮ್ಮ ಶಾಲೆಯ ವಿದ್ಯಾರ್ಥಿನಿ ಗಂಗಮ್ಮ ಕೋಳೂರು ಮೊದಲು ಫಲಿತಾಂಶ ಬಂದಾಗ 623 ಅಂಕ ಪಡೆದುಕೊಂಡಿದ್ದಳು. ಆದರೆ 2 ಅಂಕಗಳು ಇನ್ನೂ ಬರಬೇಕಿತ್ತು ಎಂಬ ಆತ್ಮವಿಶ್ವಾಸ ಆಕೆಯಲ್ಲಿತ್ತು. ಇದನ್ನು ಮನಗಂಡ ನಾವು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದೆವು. ಇದೀಗ 625 ಪೂರ್ಣ ಅಂಕಗಳನ್ನು ಪಡೆದುಕೊಂಡಿದ್ದು, ಶಾಲೆಯ ಕೀರ್ತಿಯನ್ನು ರಾಜ್ಯ ಮಟ್ಟಕ್ಕೆ ಪಸರಿಸುವಂತೆ ಫಲಿತಾಂಶ ಬಂದಿದೆ. ಈ ಸಾಧನೆಗೆ ಪ್ರೇರಣೆಯಾದ ಶಿಕ್ಷಕ ಬಳಗ, ಶಿಕ್ಷಣ ಇಲಾಖೆಗೆ ಕೃತಜ್ಞತೆ ಸಲ್ಲಿಸುವುದಾಗಿ
ತಿಳಿಸಿದರು. ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಗಂಗಾ ಕೋಳೂರವರು ತನ್ನ ಸತತ ಪರಿಶ್ರಮದಿಂದ ಮತ್ತು ಗುರುಗಳ ಪಾಠ ಬೋಧನೆಯಿಂದ ಮತ್ತು ಪಾಲಕರ ಪ್ರೋತ್ಸಾಹದಿಂದ ತನ್ನ ಗುರಿಯನ್ನ ಸಾಧಿಸುವಂತ ನಿಟ್ಟಿನಲ್ಲಿ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಕ್ಕಾಗಿ ಆ ಕುಮಾರಿಗೆ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೌಲ್ಯಮಾಪನ ಮೊದಲಿಗೆ ವಿದ್ಯಾರ್ಥಿ 623 ಅಂಕಗಳನ್ನ ಪಡೆದಿದ್ರು. ಆ ಉತ್ತರ ಪತ್ರಿಕೆಗಳನ್ನ ತರಿಸಿ ವೀಕ್ಷಿಸಲಾಗಿ ಇನ್ನೂ 2 ಅಂಕ ಬರುತ್ತವೆ ಅಂತ ಆ ವಿದ್ಯಾರ್ಥಿ ಭರವಸೆ ಕೊಟ್ಟಿದ್ದಕ್ಕಾಗಿ ಮತ್ತೆ ಅದನ್ನ ಮರುಮೌಲ್ಯಮಾಪನಕ್ಕೆ ಒಳಪಡಿಸಿದಾಗ 625ಕ್ಕೆ 625 ಆಗಿದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳಕ ಇಚ್ಛೆ ಅವಸರದಲ್ಲಿ ಮೌಲ್ಯಮಾಪನದ ಅವಸರದಲ್ಲಿ 2 ಅಂಕಗಳನ್ನ ಕಳೆದುಕೊಂಡದಕ್ಕಾಗಿ ಆ ವಿದ್ಯಾರ್ಥಿನಿಗೆ ಆತಂಕ ಉಂಟಾಗಿ ಮತ್ತೊಮ್ಮೆ ಮರುಮೌಲ್ಯಮಾಪನ ನಡೆಸಿದಾಗ ಆ 625 ಅಂಕಗಳನ್ನ ದೊರೆತಿದ್ದು ಇಲ್ಲಿ ಕಂಡುಬರುತ್ತೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಾಪರ್ ಗಂಗಮ್ಮ ಕೋಳೂರು, ಬ್ರಿಲಿಯಂಟ್ ಶಾಲೆಯ ಆಡಳಿತ ಮಂಡಳಿಯ ಶಿಕ್ಷಕರ ಪ್ರೋತ್ಸಾಹ ಎಂದಿಗೂ ಮರೆಯುವುದಿಲ್ಲ. ಶಾಲೆಯಲ್ಲಿ ನೀಡಿದ ತರಬೇತಿಯಂತೆ ನಾನು ಪರೀಕ್ಷೆಯನ್ನು ಬರೆದಿದ್ದೆ. ತಪ್ಪು ಮಾಡಿಲ್ಲ ಎಂಬ ವಿಶ್ವಾಸ ಇತ್ತು. ಆದರೆ 2 ಅಂಕಗಳು ಕಡಿಮೆ ಬಂದಾಗ ಎಲ್ಲೂ ತಪ್ಪು ಮಾಡಿದ್ದೇನೆ ಎಂದು ಪತ್ರಿಕೆ ತರಿಸಿಕೊಂಡು ನೋಡಿದಾಗ ಅದರಲ್ಲಿ ಮೌಲ್ಯಮಾಪಕರು 2 ಅಂಕಗಳನ್ನು ಸರಿಯಾಗಿ ಗಮನಿಸದೆ ಕಡಿತಗೊಳಿಸಿದ್ದರು. ಮರು ಮೌಲ್ಯಮಾಪನದಲ್ಲಿ 625 ಅಂಕ ಪಡೆದುಕೊಂಡಿರುವುದು ಖುಷಿ ತಂದಿದೆ. ಮೌಲ್ಯಮಾಪಕರು ತಪ್ಪಿಲ್ಲದಂತೆ ಮೌಲ್ಯಮಾಪನ ಮಾಡಿದ್ದರೆ ಫಲಿತಾಂಶ ಪ್ರಕಟವಾದ ದಿನದಂದೇ ಈ ಖುಷಿ ಇನ್ನಷ್ಟು ಇಮ್ಮಡಿಯಾಗಿರುತ್ತಿತ್ತು ಎಂದು ಹೇಳಿಕೊಂಡಳು. ಮಾಡಿರ್ಲಿಲ್ಲ, ಎಲ್ಲಿ ಹೋಗ್ಯಾವ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಫಸ್ಟ್ ಪೇಪರ್ ಹಾಕ್ಬಿಟ್ವಿ, ರಿಸಲ್ಟ್ ಬಂದಿದ್ ದಿವಸ ಹಾಕಿತ್ತು. ಸೊ ಬಂದಿ ನೋಡ್ತೀವಿ, ಅವ್ರು 2 ಮಾರ್ಕ್ಸ್ ಕ್ವಶನಿಗೆ 1 ಮಾರ್ಕ್ಸ್ ಕೊಟ್ಟಿದ್ರು. ನೆಕ್ಸ್ಟ್ ಆಲ್ಸೋ ಇಂಗ್ಲಿಷ್ ನಲ್ಲಿ ಸುಮ್ನೆ ಹಾಫ್ ಮಾರ್ಕ್ಸ್ ರೌಂಡ್ ಹಾಕಿ ತೆಗ್ದಿದ್ರು. ಸೊ ಐ ರಿಕ್ವೆಸ್ಟ್ ಅವ್ರಿಗೆ ಏನ್ ಹೇಳ್ಬೇಕಂದ್ರ ಕರೆಕ್ಟ್ ಆಗಿ ತೆಗಿಬೇಕಿತ್ತಂದ್ರ ತೆಗಿರಿ, ಕರೆಕ್ಟ್ ಆಗಿ ತೆಗಿಬೇಕಿತ್ತು. ಆಕ್ಚುಲಿ ನಮ್ ಸ್ಕೂಲ್ದಾಗ ಎಷ್ಟೋ ಮಂದಿದು ರಿವ್ಯಾಲ್ಯೂಯೇಷನ್ ಹಾಕ್ಯಾರ. ಸೊ ಅವ್ರಲ್ಲಿ ಬಾ ತಪ್ಪಾಯ್ತು. ನಮ್ ಸ್ಕೂಲಿಂದ ಎಷ್ಟ್ ಮಂದಿ ಹಾಕ್ಯಾರ ಅಂತ ಗೊತ್ತಿಲ್ಲ, ಬಾಳ್ ಮಂದಿ ಹಾಕ್ಯಾರ. ಸೊ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕಂತ ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನಮ್ ಶಾಲೆ ನಿಂತ ಎಲ್ಲಾ ಪ್ರೋತ್ಸಾಹ ಸಿಕ್ಕೈತಿ. ನಮ್ಗ ಎಜುಕೇಶನ್ ಸಂಬಂಧ ಅವ್ರು ಸಪರೇಟ್ ಆಗಿ ರೂಮ್ ಮಾಡಿ ಹಂಗೆ ನಮ್ಗ ಕ್ಲಾಸಸ್ ತೋತಿದ್ರು. ನಮ್ಗೆಲ್ಲಾ ನಿಗಾ ವಹಿಸ್ತಿದ್ರು, ಏನಾದ್ರು ಕಮ್ಮಿ ಆಗೈತಾ ಅಂತ ಕೇಳಾಕ. ಸೊ ಅವ್ರದ್ದು ಬೆಂಬಲ ಬಾಳ ಐತಿ, ಯಾಕಂದ್ರೆ ಟೀಚರ್ಸ್ ಎಲ್ಲಾ ತರೋದ್ ಅವರು. ಸೊ ನಮ್ ಫೆಸಿಲಿಟೀಸ್ ಕೊಡೋದು ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಾಧನೆ ಮಾಡಿದ ವಿದ್ಯಾರ್ಥಿಗಳು. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದಲ್ಲ. ಸೊ ಕಾನ್ಫಿಡೆನ್ಸ್ ಇದ್ದಾಗ ನಾವ್ ಏನ್ ಮಾಡಕ್ ಆಗೋದಿಲ್ಲ ಅಂತಾನು ಅಲ್ಲ. ಸೊ ಅವ್ರಿಗೆ ಏನ್ ಹೇಳ್ತೀರಾ ಅಂದ್ರ ಜಸ್ಟ್ ಹೋಪ್ ಆನ್ ಯುವರ್ ಸೆಲ್ಫ್ ಅಂಡ್ ಬಿಲೀವ್ ಆನ್ ಯುವರ್ ಸೆಲ್ಫ್. ಆಮೇಲೆ ತಂದೆ ತಾಯಿ ಹೆಸರು ತರ್ಬೇಕಂತ ಅನ್ನೋ ಮನೋಭಾವ ನಿಮ್ಗೆ ಇರ್ಬೇಕು ಟೀಚರ್ಸ್ ಇಂದು. ಸೊ ಅದು ಇದ್ರ ನೀವು ಪಕ್ಕ ಮಾಡ್ತೀರಂತ. ಸಂಸ್ಥೆಯ ಉಪಾಧ್ಯಕ್ಷ RB ನಡುವಿನಮನಿ, ಕಾರ್ಯದರ್ಶಿ MB ಮಡಿವಾಳರ್, ನಿರ್ದೇಶಕರಾದ SS ಪಾಟೀಲ್, NS ಕಡ್ಗಿ, LM ಬಿರಾದಾರ್, ಮುಖ್ಯ ಗುರುಗಳಾದ BG ಕರಕಳ್ಳಿ, ವಿನಾಯಕ್ ಪಟಕಾರ್, ಮುಖ್ಯ ಶಾಲೆಯ ಮುಖ್ಯ ಗುರುಮಾತೆ KH ನದಾಫ್, CRP AC ಕಸ್ಬೇಗೌಡರ್, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶಿವರಾಜ್ ಚೌಧರಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ YB ಬಡಿಗೇರ್ ಹಾಗೂ ಪಾಲಕ ಅಶೋಕ್ ಕೋಳೂರ್ ಶಿಕ್ಷಕರು ಇದ್ದರು.